ನಾನು ಫಸ್ಟ್ ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೋತೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಹೇ ನಮಿ ನಮಿ ಸಾಂಗ್ದು. ರಿಜೆಕ್ಟ್ ನಾನು ಸಾಕು ಸರ್ ಅಂತ ಬಂದೆ. ಅದು ಐದು ಟ್ಯೂನು ಅಷ್ಟೇ ಒಂದೇ ಸಲ ಹಾಕೋದು. ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಶಂಕರಾಚಾರ್ಯರವರ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ ಟು ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಲೇ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಹೇಳ್ದೆ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಅವ್ರು ಬಿಟ್ಟರೆ ಯಾರ ಕೈಲಿ ರಿಲೀಕ್ಸ್ ಬರ್ಸಲ್ಲ. ಯಾಕೆಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನನ್ನೇ, ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತಿರಲಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ತಿ ಸರ್ ಡೈಲಾಗ್, ಅವರು ತುಂಬಾ ಬ್ಯುಸಿ ಇದ್ದರು. ಅಯೋಗ್ಯ ಮಾಡ್ಬೇಕಾದ್ರೆ ಅದು ಹೇಳಿದರು, ಪಾರ್ಕಲ್ಲಿ ಕೂತ್ಕೊಂಡು ನಮಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದೋ. ಅವತ್ತೊಂದು ಅವರೊಂದು 2 ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ, ಅದು ಅಶ್ವಿತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದರೆ, ಬಟ್ ನೀವು ಸಿನಿಮಾದಲ್ಲಿ ನೋಡಿ ಅವರ ಬರವಣಿಗೆ ಹಾಕಿದೆ ಅಂದರೆ ಈಗ ಡೈಲಾಗ್ ಹೇಳಿ ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟಲ್ಲಿದ್ದಾರೆ, ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಆ್ಯಂಡ್ ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಪಕ್ಕ ಕೂತ್ಕೊಂಡ್ರು ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ ಅದಕ್ಕೆ. ಆಮೇಲೆ ಅದು ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವೈಸ್, ನಾನು ಯಾವತ್ತು ಡೈಲಾಗ್ನೆಲ್ಲ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನಂಗೆ ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೇನು ಬೇಕು, ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಂಡೆ. ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆ್ಯಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟ್ರು, 30 ಸೆಕೆಂಡ್ ಅಷ್ಟೇ ಇದ್ದಿದ್ದು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟ್ರು. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದವರು. ಆ ಸ್ಪೇಸ್ನ ಅವ್ರು ತೊಗೊಂಡ್ರು. ನಿಜವಲ್ಲೂ ಗ್ರೇಟ್ ಸರ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ, ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ಸ್. ಪುಟ್ಟಣ್ಣ ಕಣಗಾಲಿಂದ ನೋಡ್ಕೊಂಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡಿದಾಗ ಅಷ್ಟೇ ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್. ನಿಮ್ಮ ಜೊತೆ ನಾನು ಚಿತ್ರರಂಗ ಇರೋದಷ್ಟು ಜನರು ನಿಮ್ಮ ಜೊತೆ ಕೆಲಸ ಮಾಡೋಂಥ ಅವಕಾಶ ನಂಗೆ ಸಿಗಲಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್. ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಭರಾಟೆಯಿಂದ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥವ್ರು ಇಂಡಸ್ಟ್ರೀಲಿ. ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲುಬು ನಿಲ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನಾನು ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ನು ರಚಿತಾ ಮೇಡಮ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. EP ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು, ಕೆಲವರು ಹತ್ರ ಮಾತಾಡಿ ಡೇಟ್ಸ್ನ ತೊಗೋಬೇಕಾದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಯನ್ ಆ್ಯಂಡ್ ಅರ್ಚನಾ ಈ ಒಂದು ಶಿಪ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಪ್ಸೋವಂಥದ್ದು. ಮತ್ತು ಮೊನ್ನೆಗೌಡ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡೋಕೆ ಹೋಗಲ್ಲ. ಏನಿದ್ರು ನಯನ್ ಅರ್ಚನಾಗಿ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವರು ಒಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೆಯದಾಗಲಿ. ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತೊಗೊಂಡ್ರು. ಮೊದಲೇ ಹೇಳ್ದಂಗೆ ಇಟ್ಸ್ ಅ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂಥ ಮುನೇಗೌಡ ಸರ್ ಅಂತೆ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮುನೇಗೌಡ ಸರ್.